ಸಮಾಜದಲ್ಲಿ ಸಂಶೋಧನೆ, ನಾವೀನ್ಯತೆ, ಸೃಜನಶೀಲತೆ ಮತ್ತು ನಾಯಕತ್ವ ಕೌಶಲ್ಯಗಳ ಅಭಿವೃದ್ಧಿ ಅತ್ಯಂತ ಮುಖ್ಯವಾಗಿದೆ. ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವವನ್ನು ಉತ್ತೇಜಿಸಲು ವಿಜಯ ಶಾಲೆಯಲ್ಲಿ 2023-24ರ ಶೈಕ್ಷಣಿಕ ವರ್ಷದಲ್ಲಿ ವಿಜಯ ರಿಸರ್ಚ್ ಸೆಂಟರ್ ಅನ್ನು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಪ್ರಾರಂಭಿಸಲಾಗಿದೆ ಎಂದು ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ನಿರ್ದೇಶಕರಾದ ತಾರಾ ಎಸ್ ಸ್ವಾಮಿ ಮತ್ತು ಅಕಾಡೆಮಿಕ್ ಹೆಡ್ ಡಾಕ್ಟರ್ ಎಸ್ ಶ್ರೀಲಕ್ಷ್ಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಶೈಕ್ಷಣಿಕ ವರ್ಷದಲ್ಲಿ ವಿ ರಿಸರ್ಚ್ ಸೆಂಟರ್ ಅನ್ನು ಪ್ರಾರಂಭಿಸಲಾಗಿದ್ದು, ಈ ಸಂಶೋಧನಾ ಕೇಂದ್ರದ ಮೊದಲ ಪ್ರಾಜೆಕ್ಟ್ ಎಂದರೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ವೃತ್ತಿ ಆಕಾಂಕ್ಷೆಗಳ ಬಗ್ಗೆ ನಮ್ಮ ರಾಜ್ಯದಲ್ಲಿ ನಡೆಸಿದ ಮೊದಲ ಅಧ್ಯಯನ ಇದಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಒಂದೇ ರೀತಿ ವ್ಯತ್ಯಾಸವಿದ್ದು, ಮುಂದಿನ ಕ್ಷಣ ಯಾವ ಕ್ಷೇತ್ರದಲ್ಲಿ ಏನಾಗಬಹುದು ಎನ್ನುವ ಕಲ್ಪನೆ ಸಹ ನಮಗೆ ಇರುವುದಿಲ್ಲ. ಇಂತಹ ಕಾಲಘಟ್ಟದಲ್ಲಿ ಸುಸ್ಥಿರ ಸಮಾಜ ಅತ್ಯಂತ ಶೀಘ್ರ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಯೋಚಿಸಿದಾಗ ಪ್ರೌಢಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆಗಳನ್ನು ಗುರುತಿಸುವ, ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡುವ ಮನೋಭಾವವನ್ನು ಬೆಳೆಸಿದ್ದಲ್ಲಿ ಹಾಗೂ ಸುಸ್ಥಿರ ಸಮಾಜ ಮತ್ತು ದೇಶವನ್ನು ಕಟ್ಟುವ ಅವಶ್ಯಕತೆ ಬಗ್ಗೆ ಅರಿವನ್ನು ಮೂಡಿಸಿದರೆ ಸ್ವಲ್ಪವಾದರೂ ಧನಾತ್ಮಕ ಬದಲಾವಣೆಯನ್ನು ತರಬಹುದು. ಈ ಉದ್ದೇಶದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿ ವಿಜಯ ರಿಸರ್ಚ್ ಸೆಂಟರ್ ಅನ್ನು ತರಲಾಗಿದೆ ಎಂದರು. ಪ್ರೌಢಶಾಲಾ ವಿದ್ಯಾರ್ಥಿಗಳ ಈ ಸಂಶೋಧನೆಯಿಂದ ತಿಳಿದು ಬಂದ ಅಂಶಗಳೇನೆಂದರೆ, 30% ವಿದ್ಯಾರ್ಥಿಗಳು ಬಾಲಕ ಮತ್ತು ಬಾಲಕಿಯರು ವೈದ್ಯಕೀಯ ವಿಜ್ಞಾನದ ವಿಭಾಗದಲ್ಲಿ, 21% ಬಾಲಕ ಮತ್ತು ಬಾಲಕಿಯರಷ್ಟು ಇಂಜಿನಿಯರಿಂಗ್ ವಿಭಾಗದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಉಳಿದ ಸುಮಾರು 50% ಮಕ್ಕಳು ವ್ಯವಹಾರ, ಹಣಕಾಸು ಮತ್ತು ಸಾರ್ವಜನಿಕ ಆಡಳಿತದಲ್ಲಿ ಒಲವು ಹೊಂದಿದ್ದಾರೆ. ಕೃಷಿ, ಕಲೆ, ಮಾನವಿಕ ಮತ್ತು ಕಾನೂನು ವಿಷಯಗಳಲ್ಲಿ ಅತಿ ಕಡಿಮೆ ಒಲವು ಹೊಂದಿದ್ದಾರೆ. 30%ರಲ್ಲಿ 23% ವಿದ್ಯಾರ್ಥಿನಿಯರು ವೈದ್ಯಕೀಯ ವಿಜ್ಞಾನದ ವಿಭಾಗಕ್ಕೆ ಆದ್ಯತೆ ನೀಡಿದರೆ, 21%ರಲ್ಲಿ 12% ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿಭಾಗದ ಕಡೆಗೆ ಒಲವು ತೋರಿಸಿದ್ದಾರೆ. ವೃತ್ತಿಗಳ ಆಯ್ಕೆಯಲ್ಲಿ ವಿದ್ಯಾರ್ಥಿಗಳು ಪರಿಗಣಿಸಿದ ಒಂದೇ ಅಂಶ, 37% ಮಂದಿ ವೇತನ ಮತ್ತು ಆದಾಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. 21% ಮಂದಿ ತಮ್ಮ ವೈಯಕ್ತಿಕ ಆಸಕ್ತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಎಂದರು. ಈ ಸಂಶೋಧನೆಯು ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಹಾಗೂ ಶಾಲಾ ಕಾಲೇಜುಗಳಿಗೆ ಸುಸ್ಥಿರ ಸಮಾಜ ಮತ್ತು ಸುಸ್ಥಿರ ದೇಶವನ್ನು ಕಟ್ಟಲು ವಿವಿಧ ವೃತ್ತಿಗಳ ಅಗತ್ಯತೆಯ ಬಗ್ಗೆ ಮಾಹಿತಿಯನ್ನು ನೀಡಿದೆ. ವಿದ್ಯಾರ್ಥಿಗಳ ವೃತ್ತಿ ಆಕಾಂಕ್ಷೆಗಳನ್ನು ಗುರುತಿಸಿ ಪ್ರೌಢಶಾಲಾ ಮಟ್ಟದಲ್ಲಿ ವೃತ್ತಿ ಕೌಶಲ್ಯ ತರಬೇತಿಗಳನ್ನು ಪರಿಚಯಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳುತ್ತದೆ. ಇಂತಹ ಸಂಶೋಧನೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದರೆ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲಾ ಹಂತದಲ್ಲಿ ಹಲವು ವೃತ್ತಿ ಸಂಬಂಧಿತ ಕಾರ್ಯಕ್ರಮಗಳನ್ನು ಪರಿಚಯಿಸಲು ಬೇಕಾದಂತಹ ದತ್ತಾಂಶಗಳನ್ನು ಒದಗಿಸುತ್ತವೆ ಹಾಗೂ ಇದು ದೇಶಾದ್ಯಂತ ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಜಯ ಶಾಲೆಯ ಸುಬ್ಬಸ್ವಾಮಿ, ವಿದ್ಯಾರ್ಥಿ ಹರಿಪ್ರಸಾದ್ ಇತರರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ರಿವ್ಯೂ ಮಾಡ್ತೀವಿ. ನಾವು ರಿವ್ಯೂ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳು ಆಲ್ಮೋಸ್ಟ್ 2 ತಿಂಗಳ ಮಟ್ಟಿಗೆ ರಿವ್ಯೂ ಮಾಡಿದ್ದಾರೆ. ಬೇರೆ ಬೇರೆ ರಿಸರ್ಚ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈ ತರ ಒಂದು ರಿಸರ್ಚ್ ನಡೆದಿದ್ಯಾ, ಅವ್ರಿಗೆ ಆ ಥರದ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲಿ ಈ ತರ ಯಾವ ರೀತಿ ಕೆರಿಯರ್ ಆಸ್ಪಿರೇಷನ್ಸ್ ಇದೆ ಅನ್ನೋಂಥದ್ದು ಡಾಟಾ ಇದೆಯಾ ಅನ್ನೋದನ್ನ ಫೈಂಡ್ ಮಾಡಿದಾಗ ಸ್ಟಡೀಸ್ ಯಾವುದು ಕಂಡು ಬಂದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ದಟ್ ವಾಸ್ ಅ ರಿಸರ್ಚ್ ಗ್ಯಾಪ್ ವಿಚ್ ದ ಸ್ಟೂಡೆಂಟ್ಸ್ ಫೌಂಡ್, and that is how they started the first research project. I would like to introduce again Mr. Hariprasad K and Samruddhi V in her absence, who have been the first members of the research center, and they conducted this research for 10 months starting from March 2023. Now I would like to ask Hariprasad K to give a brief about the research process and also share the findings of the research. Thank you.